ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾ ಗುರು ಕನ್ನಡ. ನಾವಿವತ್ತು ಡಿಸ್ಕಸ್ ಮಾಡೋಣ ಕಂಪನಿಯ ಡಿಸ್ಅಡ್ವಾಂಟೇಜಸ್ಗಳ ಬಗ್ಗೆ. ಕಂಪನಿಯ ಅನಾನುಕೂಲತೆಗಳ ಬಗ್ಗೆ ನಾವಿವತ್ತು ನೋಡೋಣ. ಸ್ನೇಹಿತರೆ, ನಮಗೆ ಇಲ್ಲಿ ಡಿಸ್ಅಡ್ವಾಂಟೇಜಸ್ ಅಲ್ಲಿ 6 ಅಂಶಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ಮೊದಲನೇದು ಎಕ್ಸ್ಪೆನ್ಸಸ್ ಆಫ್ ಇನ್ಕಾರ್ಪೊರೇಷನ್ ಮತ್ತು ಕಾರ್ಪೊರೇಟ್ ಡಿಸ್ಕ್ಲೋಸರ್ ಮತ್ತು ಸಪರೇಷನ್ ಆಫ್ ಕಂಟ್ರೋಲ್ ಫ್ರಮ್ ಓನರ್ಶಿಪ್, ಗ್ರೇಟರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಗ್ರೇಟರ್ ಟ್ಯಾಕ್ಸ್ ಬರ್ಡನ್ ಅಂಡ್ ಕಂಪನಿ ವೈಂಡಿಂಗ್ ಅಪ್. ಇಷ್ಟು ನಾವು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ. ನಾವು ಮೊದಲಿಗೆ ನೋಡೋಣ ಎಕ್ಸ್ಪೆನ್ಸಸ್ ಆಫ್ ಇನ್ಕಾರ್ಪೊರೇಷನ್. ಕಂಪನಿಯ ಸ್ಥಾಪಿಸಲು ದುಬಾರಿಯಾಗಬಹುದು. ನಾವಿಲ್ಲಿ ನೋಡ್ಬೋದು, ಒಂದು ಕಂಪನಿಯನ್ನ ನಾನು ಸ್ಥಾಪನೆ ಮಾಡಬೇಕು ಅಂತಂದ್ರೆ ಕಂಪನಿಯನ್ನ ಸಂಘಟಿಸುವುದು ಸಂಕೀರ್ಣವಾಗಬಹುದು. ಭಾರವಾದ ಮತ್ತು ವಿವರವಾದ ಕಾನೂನು ಸಂಬಂಧಿತ ವಿಧಿವಿಧಾನಗಳು ಮತ್ತು ಕಾರ್ಯವಿಧಾನಗಳೊಂದಿಗೆ ಕೂಡಿದೆ. ಇದು ಗಣನೀಯ ಪ್ರಮಾಣದ ಸಮಯ ಮತ್ತು ಹಣವನ್ನ ಒಳಗೊಳ್ಳುತ್ತದೆ. ನಾನು ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಬೇಕು ಅಂತ ನಾನು ಅನ್ಕೊಂಡ್ರೆ ನಾನು ಮೊದಲಿಗೆ ROC ಹತ್ರ ಹೋಗ್ಬೇಕಾಗತ್ತೆ. ಸರ್, ನಾನು ಒಂದು ಕಂಪನಿಯನ್ನ ನಾವು ಇನ್ಕಾರ್ಪೊರೇಟ್ ಮಾಡ್ಬೇಕಲ್ಲತ್ತೀನಿ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡಿ ಅಂತ ಹೇಳಿ. ಅಷ್ಟು ಈಸಿ ಆಗಲ್ಲ. ಯಾಕಂದ್ರೆ ಒಂದು ಕಂಪನಿಯನ್ನ ನಾನು ಇನ್ಕಾರ್ಪೊರೇಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ಈಸಿ ಯಾವುದು ಕೂಡ ಓಪನ್ ಆಗಲ್ಲ. ಮೊದಲಿಗೆ ಅವ್ರು ಹೇಳ್ತಾರೆ, ನಾವು ROC ಹತ್ರ ಹೋದಾಗ ಹೇಳ್ತಾರೆ, ನೋಡಪ್ಪ ತಮ್ಮ, ನೀನು ಒಂದು ಕಂಪನಿಯನ್ನ ಇನ್ಕಾರ್ಪೊರೇಷನ್ ಮಾಡ್ಬೇಕಂದ್ರೆ ಅಲ್ಲಿ ಲೀಗಲ್ ಡಾಕ್ಯುಮೆಂಟ್ ಅನ್ನ ಇಷ್ಟು ಪೆಂಡಿಂಗ್ ಇರುತ್ತವೆ. ಅಂದ್ರೆ ಇಷ್ಟೊಂದು ಲೀಗಲ್ ಡಾಕ್ಯುಮೆಂಟ್ ಅನ್ನ ನೀನು ಮಾಡಬೇಕಾಗುತ್ತದೆ. ಜೊತೆಗೆ ನೀನು ಕೂಡ ಫೀಸ್ ಅನ್ನು ಕೊಡಬೇಕಾಗುತ್ತದೆ. ಹಾಗೆ ಇದು ಗೋರ್ಮೆಂಟ್ ಅಂದ್ರೆ ಇದು ಲೀಗಲ್ ಫೀಸ್, ಇದು ROC ಫೀಸ್. ನಾನು ಜಸ್ಟ್ ನಿಮಗೆ ಮಾಹಿತಿ ಹೇಳ್ತಾ ಇದ್ದೀನಿ, ಇದನ್ನೇ ನೀವು ಎಕ್ಸಾಮ್ ಅಲ್ಲಿ ಬರೋಕೆ ಹೋಗ್ಬೇಡಿ. ಇಲ್ಲಿ ಏನಾಗುತ್ತೆ, ROC ಏನ್ ಮಾಡ್ತಾನೆ, ಒಂದು ಕಂಪನಿ ನಾನು ಯಾವ ಉದ್ದೇಶಕ್ಕೋಸ್ಕರನೇ ಮಾಡ್ತಾ ಇದೆಯಪ್ಪ, ಅದರಿಂದ ಅಲ್ಲಿರ್ತಕ್ಕಂಥ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅದನ್ನ ಕೂಡ ಅವ್ರು ನೋಡ್ತಾರೆ. ಒಂದು ಕಂಪನಿಯನ್ನ ಇನ್ಕಾರ್ಪೊರೇಷನ್ ಮಾಡ್ಬೇಕಂತಂದ್ರೆ ನಮ್ಮ ಎಲ್ಲ ಉದ್ದೇಶಗಳನ್ನ ಕೂಡ ಅವರಿಗೆ ಹೇಳ್ಬೇಕಾಗ್ತದೆ. ಅಲ್ಲಿ ಎಲ್ಲವನ್ನ ಆ ಒಂದು ROC ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದು ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಬೇಕು. ಲೀಗಲ್ ಡಾಕ್ಯುಮೆಂಟೇಶನ್ ನಾವು ಫುಲ್ಫಿಲ್ ಮಾಡ್ಕೋಬೇಕು. ಸರ್ಕಾರ ಅಂದ್ರೆ ಲೀಗಲ್ ಏನದು ಫೀಸ್ ಕೊಡಬೇಕು, ಅದೆಲ್ಲ ಫೀಸ್ ಕೊಡಬೇಕು. ಇವೆಲ್ಲವನ್ನು ಕೊಟ್ಟ ಮೇಲೆ ಆ ಒಂದು ROC ಅವರು ಅದಕ್ಕೆ ಒಂದು ಪರ್ಮಿಷನ್ ಅನ್ನ ಕೊಡ್ತಾರೆ. ಅಷ್ಟು ಈಸಿ ಅವರು ಕೊಡಲ್ಲ. ಅವರು ತಮ್ಮ ಒಂದು ತನಿಖೆ, ತಮ್ಮ ಒಂದು ರೂಲ್ಸ್ ಪ್ರಕಾರ ಅವರು ಎಲ್ಲವನ್ನು ತನಿಖೆ ಮಾಡ್ತಾರೆ. ಆ ಕಂಪನಿ ಬಗ್ಗೆ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ, ಅದರಿಂದ ಅಲ್ಲಿ ಜನರನ್ನ ಅಂದ್ರೆ ಅಲ್ಲಿನ ನಾಗರಿಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅವೆಲ್ಲವನ್ನ ಕೂಡ ಅವರು ಸರ್ಚ್ ಮಾಡಿಕೊಂಡು ಅವಾಗಿ ಕಂಪನಿಯನ್ನ ಮಾಡ್ಲಿಕ್ಕೆ ಅವರು ಒಂದು ಅವಕಾಶವನ್ನ ಕೊಡ್ತಾರೆ. ಯಾಕಂದ್ರೆ ಇದು ತುಂಬಾನೇ ಕಠಿಣವಾಗಿರ್ತಕ್ಕಂಥದ್ದು. ಅಷ್ಟು ಈಸಿಯಾಗಿ ಇದು ನಾವು ಸಡನ್ಲಿ ನಾವು ತಕ್ಷಣನೇ ಮಾಡ್ರಪ್ಪ ಅಂತ ಮಾಡಲ್ಲ. ಅದಕ್ಕೂ ಕೆಲವು ತಿಂಗಳ ಕಾಲ ಸಮಯ ತಗೊಳ್ತದೆ. ನಂತರ ಅದನ್ನ ಆಗುತ್ತೆ. ಈ ಒಂದು ಕಂಪನಿಯನ್ನ ಮಾಡ್ಲಿಕ್ಕೆ ತುಂಬಾ ದುಬಾರಿ ಆಗ್ತದೆ ಮತ್ತು ಕಷ್ಟ ಕೂಡ ಆಗ್ತದೆ ಅಂತ ಇಲ್ಲಿ ಹೇಳ್ತದೆ. ಇದು ಮೊದಲನೇ ಎಕ್ಸ್ಪೆನ್ಸಸ್ ಆಫ್ ಇನ್ಕಾರ್ಪೊರೇಷನ್ ಅಂತ ನೋಡಬಹುದು. ಎರಡನೇದು ನೋಡೋಣ. ವಿದ್ಯಾರ್ಥಿಗಳೇ, ನಾನು ನಿಮಗೆ ಇಲ್ಲಿ ತುಂಬಾ ಡೀಪ್ ಆಗಿ ಹೇಳ್ತಾ ಇಲ್ಲ. ನಮ್ಮ ಎಕ್ಸಾಮ್ಗೆ ಯಾವ ರೀತಿ ಹೆಲ್ಪ್ ಆಗಬೇಕು, ನಮ್ಮ ಎಕ್ಸಾಮ್ ಬರ್ಲಿಕ್ಕೆ ಎಷ್ಟು ಮಾಹಿತಿ ಬೇಕು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಇನ್ನೊಂದು ತುಂಬಾ ಡೀಪ್ ಆಗಿ ಹೇಳ್ತಾ ಹೋದ್ರೆ 1 ಗಂಟೆ ಅದು ಸಾಕಾಗಲ್ಲ. ಹಾಗಾಗಿ ನನಗೆ ಎಕ್ಸಾಮ್ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಕವರ್ ಮಾಡಿ ಹೇಳ್ತಾ ಇದ್ದೀನಿ. ಹಾಗಾಗಿ ತಮಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಶಾರ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಡಿಸ್ಅಡ್ವಾಂಟೇಜಸ್ ಆಫ್ ಕಂಪನಿ ಅಂದ್ರೆ ಕಂಪನಿಯ ಅನಾನುಕೂಲತೆ. ಎರಡನೇ ಅಂಶ ಕಾರ್ಪೊರೇಟ್ ಡಿಸ್ಕ್ಲೋಸರ್, ಕಂಪನಿಯ ಆಂತರಿಕ ನಿರ್ವಹಣೆ ಬಹಿರಂಗಪಡಿಸುವಿಕೆ. ನಾವಿಲ್ಲಿ ನೋಡಬಹುದು, ಒಂದು ಕಂಪನಿಯನ್ನ ನಾನು ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತಂತಂದ್ರೆ ನನ್ನ ಒಂದು ಕಂಪನಿಯ ಕೆಲವೊಂದು ಬದಲಾವಣೆಗಳನ್ನ ನಾನು ಏನಾದ್ರು ಆಂತರಿಕವಾಗಿ ಬದಲಾವಣೆ ಮಾಡಿಕೊಂಡಾಗ ಅಲ್ಲಿ ನಾನು ROC ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತದೆ ಮತ್ತು SEBI ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತದೆ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ಅವರಿಗೆ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇತರೆ ಮತ್ತು ಅಥಾರಿಟೀಸ್ ಅವರಿಗೆ ಕೂಡ ನಾನು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಪ್ರತಿಯೊಂದು ಕೂಡ ಆ ಒಂದು ಕಂಪನಿನ ನಾನು ಇನ್ಕಾರ್ಪೊರೇಷನ್ ಮಾಡಬೇಕಾದ್ರೆ ಅವರು ಅಲ್ಲಿ ಇರ್ತಕ್ಕಂಥ ಕೆಲವೊಂದು ರೂಲ್ಸ್ ಗಳನ್ನ ನಾವು ಕೂಡ ಫಾಲೋ ಮಾಡಿ ಒಂದು ಕಂಪನಿಯನ್ನ ಇನ್ಕಾರ್ಪೊರೇಷನ್ ಮಾಡಿರ್ತೀವಿ. ಹಾಗಾಗಿ ಪ್ರತಿಯೊಂದು ನನ್ನ ಒಂದು ಕಂಪನಿಯಲ್ಲಿ ಆ ಒಂದು ಇನ್ಕಾರ್ಪೊರೇಷನ್ ಮಾಡಬೇಕಾದ್ರೆ ನಾನು ಏನೆಲ್ಲ ಲೀಗಲ್ ಡಾಕ್ಯುಮೆಂಟ್ ಮಾಡ್ಕೊಂಡಿರ್ತೀನಲ್ಲ ಆ ಒಂದು ವ್ಯಾಪ್ತಿಯ ಒಳಗೆ ಏನಾದರೂ ಬದಲಾವಣೆ ಆದ್ರೆ ನಾನು ಪ್ರತಿಯೊಂದು ನನ್ನ ಕಂಪನಿಯಲ್ಲಿ ಆಗುವಂತ ಬದಲಾವಣೆಯನ್ನ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರಿಗೆ ನಾವು ತಿಳಿಸಲೇಬೇಕಾಗ್ತದೆ.
ನಾನು ಒಂದು ಜಾಗದಿಂದ ತೆಗೆದು ಇನ್ನೊಂದು ಜಾಗದ ಹಾಕ್ತೀನಿ ಅಂತಂದ್ರೂ ಕೂಡ ಅದು ಮಾಹಿತಿ ಕೊಡಬೇಕಾಗುತ್ತೆ. ನನ್ನ ಒಂದು ಕಂಪನಿಯಲ್ಲಿ ಕೆಲವೊಂದು ಪಾರ್ಟ್ ಅಂದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅನ್ನು ತೆಗೆದು ಅಲ್ಲಿ ಹಾಕ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ಒಂದು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಸೊ ಏನೇ ಬದಲಾವಣೆ ಮಾಡಿದ್ರು ಕೂಡ ನೀನು ಕೂಡ ಅವರಿಗೆ ಮಾಹಿತಿಯನ್ನು ಕೊಡಲೇಬೇಕಾಗ್ತದೆ. ಇಲ್ಲಿ ಇಂಟರ್ನಲ್ಲು ಮತ್ತೆ ಎಕ್ಸ್ಟರ್ನಲ್ಲು ಮತ್ತೆ ಕಾರ್ಪೊರೇಟ್ ಇನ್ಫಾರ್ಮೇಶನ್ ಮತ್ತು ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅಂದ್ರೆ ಇಂಟರ್ನಲ್ ಅಂತಂದ್ರೆ ಏನು, ಆ ಒಂದು ವ್ಯಾಪ್ತಿಯಲ್ಲಿ ಆಗುವಂತಹ ಒಂದು ಆಂತರಿಕ ಬದಲಾವಣೆಯ ಬಗ್ಗೆ ನೀವು ಕೊಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಆಗಿ ಯಾವುದೇ ರೀತಿ ಅಂತ ಅವ್ರಿಗೆ ಕೇಳೋದಿಲ್ಲ. ಪರ್ಸನಲ್ ಆಗಿ ಏನೇ ಬದಲಾವಣೆ ಆಗ್ತವೆ ಯಾವ ಕೇಳೋದಿಲ್ಲ. ಕಾನೂನು ರೀತಿಯಲ್ಲಿ ಆಗುವಂತಹ ಕೆಲವೊಂದು ರೂಲ್ಸ್ಗಳನ್ನ ನಾವು ಅಲ್ಲಿಗೆ ಡಿಸ್ಕ್ಲೋಸ್ ಮಾಡಬೇಕಾಗ್ತದೆ. ಎಕ್ಸ್ಟರ್ನಲಿ ಮತ್ತು ಇಂಟರ್ನಲಿ ಮತ್ತೆ ಸಂಪೂರ್ಣವಾಗಿ ನಾನು ಕಂಪನಿಯ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವು ಅವರಿಗೆ ತಿಳಿಸಲೇಬೇಕಾಗ್ತದೆ. ಇದನ್ನು ಕೂಡ ಒಂದು ಕಂಪನಿಗೆ ಸ್ಥಾಪನೆ ಮಾಡಲಿಕ್ಕೆ ಒಂದು ಡಿಸ್ಅಡ್ವಾಂಟೇಜಸ್ ಅಂತ ನಾವಿಲ್ಲಿ ನೋಡಬಹುದು. ಮೂರನೇದು ನೋಡೋಣ, ಸಪರೇಷನ್ ಆಫ್ ಕಂಟ್ರೋಲ್ ಫ್ರಮ್ ಓನರ್ಶಿಪ್, ಮಾಲೀಕತ್ವದಿಂದ ನಿಯಂತ್ರಣ ಬೇರ್ಪಡಿಕೆ. ನಾವು ನೋಡ್ಬೋದು, ಒಂದು ಕಂಪನಿನ ನಾನು ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಆ ಒಂದು ಕಂಪನಿಗೆ ಶೇರ್ ಹೋಲ್ಡರ್ಸ್ ಇದ್ದೇ ಇರ್ತಾರೆ, ಹೌದಾ? ಆ ಒಂದು ಶೇರ್ ಹೋಲ್ಡರ್ಸ್ ಏನಾಗಿರ್ತಾರೆ, ಆ ಒಂದು ಶೇರ್ ಹೋಲ್ಡರ್ಸ್ಗೆ ಓನರ್ಶಿಪ್ ಅನ್ನ ಆಗಿರ್ತಾರೆ. ಆ ಒಂದು ನನ್ನ ಒಂದು ಕಂಪನಿಯನ್ನ ಯಾರು ನೋಡ್ಕೊಂಡಿರ್ತಾರೆ ಅಂದ್ರೆ ಫಂಕ್ಷನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿನ ಮ್ಯಾನೇಜ್ಮೆಂಟ್, ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅವರು ಆ ಒಂದು ಕಂಪನಿ ಮತ್ತು ಆ ಒಂದು ಶೇರ್ಗಳನ್ನು ಅವರು ಕೂಡ ನೋಡ್ಕೊಳ್ತಾರೆ. ಆ ಕಂಪನಿಯನ್ನು ಒಂದು ರನ್ ಮಾಡ್ಬೇಕಾದ್ರೆ ಅದಕ್ಕೆ ಸಿಇಒಸ್ ಇರ್ತಾರೆ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಕೂಡ ಆ ಒಂದು ಕಂಪನಿಯನ್ನು ನೋಡ್ಕೊಳ್ತಾರೆ. ಆ ಒಂದು ಶೇರ್ ಹೋಲ್ಡರ್ಸ್ಗೆ ಮತ್ತು ಆ ಒಂದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಮಧ್ಯೆ ಜಗಳ ಆಗುತ್ತೆ. ನೀವು ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ. ಆ ಒಬ್ಬ ಶೇರ್ ಹೋಲ್ಡರ್ ಏನ್ ಹೇಳ್ತಾನೆ, ಸೊ ನನಗೆ ಈ ಕಂಪನಿ ಮೇಲೆ ಏನೆಲ್ಲ ಬದಲಾವಣೆ ಆಗ್ತದೆ ನನಗೆಲ್ಲ ಮಾಹಿತಿ ಗೊತ್ತಿಲ್ಲ. ಅಂದ್ರೆ ಆ ಶೇರ್ ಹೋಲ್ಡರ್ ಏನಿರ್ತಾರಲ್ಲ ಅವರಿಗೆ ಶೇರ್ ಹಾಕಿದಷ್ಟು ಮಾತ್ರ ಅವರಿಗೆ ಲೈಬಿಲಿಟಿ ಇರುತ್ತೆ. ಆ ಕಂಪನಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ, ಏನೆಲ್ಲ ಕಾರ್ಯಗಳಾಗ್ತಾ ಇದಾವೆ ಯಾವುದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಅಂದ್ರೆ ಅವರು ಅದರ ಮೇಲೆ ನಿಯಂತ್ರಣ ಕೂಡ ಇರುವುದಿಲ್ಲ. ಅವರಿಗೆ ಬರೀ ಏನ್ ನಿಯಂತ್ರಣ ಇರುತ್ತೆ, ನಾನು ಶೇರ್ ಹಾಕಿದ್ದೀನಿ ಅಂತಂದ್ರೆ ಅದಕ್ಕೆ ಅಷ್ಟಕ್ಕೆ ಮಾತ್ರ ನಾನು ಲೈಬಿಲಿಟಿ ಆಗಿರ್ತೀನಿ. ಆ ಕಂಪನಿಯಲ್ಲಿ ಆಗುವಂತಹ ಬದಲಾವಣೆಗಳಾಗಲಿ ಏನಾಗಲಿ ಯಾವುದು ಕೂಡ ಅವನಿಗೆ ಮಾಹಿತಿ ಇರೋದಿಲ್ಲ. ಸೊ ಹಾಗಾಗಿ ಆತ ಏನ್ ಮಾಡ್ತಾನೆ, ಸೊ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅವರು ಹೋಗಿ ಜಗಳನ ಆಡ್ತಾನೆ. ಇಬ್ಬರ ಮಧ್ಯೆ ಜಗಳ ಆಗುತ್ತೆ, ಡಿಸ್ಪ್ಯೂಟ್ ಆಗುತ್ತೆ. ಸೊ ನನಗೆ ಅವನಿಗೆ ಕರೆಕ್ಟಾಗಿ ಮಾಹಿತಿ ಕೊಡ್ಲಿಕ್ಕಿಲ್ಲ, ಇವ್ರು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಹಿತಿ ಕೊಟ್ಟರು ಕೂಡ ಆತನಿಗೆ ಸಂತೃಪ್ತಿ ಆಗೋದಿಲ್ಲ. ಸೊ ಹಾಗಾಗಿ ಆತನ ಏನ್ ಮಾಡ್ತಾನೆ, ತನ್ನ ಶೇರ್ ಹೋಲ್ಡರ್ನ ವಾಪಸ್ ಪಡ್ಕೊಳ್ತಾನೆ. ಸೊ ಈ ರೀತಿ ಆಗತ್ತಾ ಕಂಪನಿಯಲ್ಲಿ ಕೂಡ ಈ ರೀತಿ ಆಗ್ತವೆ. ಸೊ ಇದನ್ನು ಕೂಡ ಕಂಪನಿಗೆ ಒಂದು ಅನಾನುಕೂಲ ಆಗ್ಬೋದು ಅಂತ ಹೇಳ್ಬೋದು. ಸೊ ನನ್ನ ಬಾಯಿಗೆ ಸ್ವಲ್ಪ ಅಲ್ಸರ್ ಆಗಿದೆ ಒಳಗಡೆ, ಸೊ ಹಾಗಾಗಿ ಮಾತಾಡಕ್ಕೆ ಬರ್ತಾ ಇಲ್ಲ. ಸೊ ಅದು ಕೂಡ ಹೇಳ್ತಾ ಇದ್ದೀನಿ. ನಾವು ನೋಡ್ಬೋದು ಇಲ್ಲಿ ಗ್ರೇಟರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ, ಕಂಪನಿಯ ಸಾಮಾಜಿಕ ಜವಾಬ್ದಾರಿ. ಏನಪ್ಪ ಇದು ಕಂಪನಿಯ ಸಾಮಾಜಿಕ ಜವಾಬ್ದಾರಿ ಅಂತ ಅಂದಾಗ, ಸೊ ನೀವು ನೋಡ್ಬೋದು ಒಂದು ಕಂಪನಿಯನ್ನ ನಾನು ಸ್ಥಾಪನೆ ಮಾಡ್ತಾ ಇದ್ದೆ ಅಂತಂದ್ರೆ ಸೊ ನನ್ನ ಒಂದು ಕರ್ತವ್ಯನೂ ಕೂಡ ಅಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ಜವಾಬ್ದಾರಿ ಇದ್ದೇ ಇರ್ತದೆ. ನೀವು ನೋಡ್ಬೋದು ಇಲ್ಲಿ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವರು ಕೂಡ ಒಂದು ಕಂಪನಿ ಮೇಲೆ ಅವರು ಮ್ಯಾಂಡೇಟರಿ ಪ್ರೊವಿಷನ್ ಹಾಕ್ತಾರೆ. ಕಂಪಲ್ಸರಿ ನೀನು ಅದನ್ನ ಮಾಡಲೇಬೇಕು ಅಂತ ಕಂಡೀಷನ್ ಹಾಕ್ತಾರೆ. ಏನ್ ಮಾಡಬೇಕಪ್ಪ ಅಂತಂತಂದ್ರೆ, ನನ್ನ ಒಂದು ಕಂಪನಿಯ ಒಂದು 3 ವರ್ಷದ ನೆಟ್ ಪ್ರಾಫಿಟ್ ಅಲ್ಲಿ 2% ಅನ್ನ ನಾನು ಸಾಮಾಜಿಕ ಒಂದು ಜವಾಬ್ದಾರಿಗೆ ನಾನು ಅಂದ್ರೆ ಸಾಮಾಜಿಕ ಒಂದು ಪರಿವರ್ತನೆಗೆ ಉಪಯೋಗವನ್ನ ಮಾಡಬೇಕು. ಯಾವುದೇ ರೀತಿಯಂತ ಸಾಮಾಜಿಕ ಬದಲಾವಣೆ ಆಗಲಿ ನೀನು ಅದಕ್ಕೆ ಖರ್ಚನ್ನ ವ್ಯಯವನ್ನ ಮಾಡಬೇಕಾಗುತ್ತೆ ಅಂತ ಈ ಒಂದು CSR ಅದರ ಮೇಲೆ ಒತ್ತಡವನ್ನ ಅಂದ್ರೆ ಮ್ಯಾಂಡೇಟರಿ ಕಂಪಲ್ಸರಿ ಮಾಡಲೇಬೇಕು ಅಂತ ಒತ್ತಡವನ್ನು ಹೇಳ್ತದೆ. ಸೊ ಹಾಗೆ ಯಾರಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ನೋಡೋದಾದ್ರೆ, ಯಾವೆಲ್ಲ ಕಂಪನಿಗಳು 5,000 ಕೋಟಿಗಿಂತ ಹೆಚ್ಚು ಅಂದ್ರೆ 500 ಕೋಟಿ ಈ ಒಂದು ವ್ಯಾಪ್ತಿಯಲ್ಲಿ ತಮ್ಮ ಒಂದು ಕಂಪನಿ ಅರ್ನಿಂಗ್ ಅನ್ನ ಮಾಡ್ತಾ ಇದ್ರೆ, ಸೊ ಅಂತ ಕಂಪನಿಗಳು ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ಸಣ್ಣ ಪುಟ್ಟ ಕಾರ್ಖಾನೆಗಳಿರ್ತವೆ ಅಂತವೆಲ್ಲ ಮಾಡಲ್ಲ. ಹೆಚ್ಚಿನ ಒಂದು ಆದಾಯವನ್ನು ಪಡ್ಕೊಳ್ಳುವಂತ ಕಂಪನಿಗಳು ಅವ್ರಿಗೆ CSR ಅವರು ಕಂಪಲ್ಸರಿ ನೀವು ಮಾಡ್ಲೇಬೇಕಪ್ಪ ಅಂತ ಹೇಳ್ತಾರೆ. ಏನೆಲ್ಲ ಮಾಡ್ಬೇಕು? ಸೊ ಫಾರ್ ಎಕ್ಸಾಂಪಲ್ ಆಗಿ ನಾನು ಹೇಳ್ತೀನಿ, ನಾವು ಕಲಬುರಗಿ ವಾಡಿ ನೋಡಬಹುದು ACC ಸಿಮೆಂಟ್ ಫ್ಯಾಕ್ಟರಿ ಇದೆ, ಚಿತ್ತಪುರಲ್ಲಿ ಕೂಡ ಸಿಮೆಂಟ್ ಫ್ಯಾಕ್ಟರಿಗಳಿದಾವೆ. ಇವೆಲ್ಲ ದೊಡ್ಡ ಫ್ಯಾಕ್ಟರಿಗಳಿದಾವಪ್ಪ. ಸೊ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿನ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿ ಅಂದ್ರೆ ನಿಯರೆಸ್ಟ್ ಹಳ್ಳಿಗಳಿರ್ತಾವಲ್ಲ, ಸೊ ಆ ಹಳ್ಳಿಗಳಲ್ಲಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿಯನ್ನು ಉಚಿತವಾಗಿ ಕೊಡ್ತಾರೆ. ಅಲ್ಲಿನ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರವನ್ನ ಬಟ್ಟೆ ಹೊಲಿಯೋದನ್ನ ಕಲಿಸಿ ಅವರಿಗೆ ಹೊಲಿಗೆ ಯಂತ್ರವನ್ನ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಏನಾದರೂ ನೀರಿನ ವ್ಯವಸ್ಥೆ ಅಸ್ತವ್ಯಸ್ತ ಇದ್ರೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತಾರೆ.
ಅಲ್ಲಿನ ವಿದ್ಯಾರ್ಥಿಗಳಿಗೆ ಏನಾದರೂ ಕೂಡ ಆ ಕೆಲಸವನ್ನ ಮಾಡ್ಲಿಕ್ಕೆ ಅನುಕೂಲವನ್ನ ಕೂಡ ಮಾಡ್ಕೊಡ್ತಾರೆ. ಅವರಿಗೆ ಟೆಕ್ನಿಕಲ್ ಆಗಿರ್ತಕ್ಕಂಥ ಕೆಲವೊಂದು ಕೋರ್ಸ್ಗಳನ್ನು ಕೂಡ ಕಲಿಸ್ತಾರೆ. ಸೊ ಕಲಿಸಿ ಅವರು ಸಾಧ್ಯ ಆದ್ರೆ ಅವ್ರು ಕೆಲವೊಂದು ಈ ಎನ್ ಜಿ ಒಗಳಲ್ಲಿ ಆಗಲಿ ಅಲ್ಲಿ ಅವ್ರಿಗೆ ಕೆಲಸವನ್ನ ಉದ್ಯೋಗನ ಕೊಡಿಸ್ತಾರೆ. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸಾಮಾಜಿಕ ಜವಾಬ್ದಾರಿ ಕೂಡ ಕಂಪನಿ ಮೇಲೆ ಇರ್ತವೆ. ಅವರು ಕೂಡ ಮಾಡ್ತಾರೆ. ರೋಡ್ಗಳು ಮಾಡೋದಾಗ್ಲಿ ಅಥವಾ ನೀರಿನ ವ್ಯವಸ್ಥೆ ಮಾಡೋದಾಗ್ಲಿ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದಾಗ್ಲಿ, ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವುದಾಗ್ಲಿ, ಈ ರೀತಿ ಕೆಲವೊಂದು ಸಾಮಾಜಿಕ ಬದ್ಧತೆ ಅವರಿಗೆ ಇರ್ತವೆ. ಇದು ಅವ್ರು ಮಾಡಲೇಬೇಕು ಅಂತ ಕೂಡ ಇಲ್ಲಿ CSR ಕೂಡ ಕಂಡೀಷನ್ ಹಾಕಿರ್ತಾರೆ. ಸೊ 5ನೇ ನೋಡೋದಲ್ಲಿ ಗ್ರೇಟರ್ ಟ್ಯಾಕ್ಸ್ ಬರ್ಡನ್ ಅಂತ ಹೆಚ್ಚಿನ ತೆರಿಗೆಯ ಹೊರೆ ಅಂತ ನೋಡಬಹುದು. ಇಲ್ಲಿ ಕಂಪನಿ ತನ್ನ ಒಂದು ಆದಾಯದಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಕೂಡ ಕಟ್ಟಲೇಬೇಕಾಗ್ತದೆ. ಸೊ ನಾನು ಕಟ್ಟಿರ್ತಕ್ಕಂಥ ನನ್ನ ಕಂಪನಿ ಒಂದು 5 crore ಮತ್ತೆ ಎಷ್ಟು ಒಂದು 5 crore ಟರ್ನ್ ಓವರ್ ಇದೆ ಅನ್ಕೊಂಡ್ರಿ. ಸೊ ಅಲ್ಲಿ ನನಗೆ ಹೆಚ್ಚಿನ ಒಂದು ಟ್ಯಾಕ್ಸ್ ಅನ್ನು ಕೂಡ ಕಟ್ಟಬೇಕಾಗುತ್ತೆ. ಇದು ಕಂಪನಿಗೆ ಒಂದು ಅನಾನುಕೂಲ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಆ ಒಂದು ಕಂಪನಿ ತೆರಿಗೆ ಕಟ್ಟುವುದರಿಂದ ಏನೆಲ್ಲ ಪ್ರಯೋಜನಗಳಿದಾವೆ, ಸರ್ಕಾರಕ್ಕೆ ಕಟ್ಟೋದ್ರಿಂದ ಸರ್ಕಾರಗಳು ಏನ್ ಮಾಡ್ತವೆ, ಆ ಒಂದು ತೆರಿಗೆಯಿಂದ ಡ್ಯಾಮ್ಗಳನ್ನು ಕಟ್ಟೋದಾಗ್ಲಿ, ರೋಡ್ಗಳನ್ನು ಮಾಡೋದಾಗ್ಲಿ, ಹಾಗೆ ಆ ಸರ್ಕಾರದ ಯೋಜನೆಗಳಿಗೆ ತಮ್ಮ ಹಣವನ್ನು ವ್ಯಯ ಮಾಡೋದಾಗ್ಲಿ, ಹೀಗೆ ಅಲ್ಲಿಂದ ತಂದು ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಾವು ಕಟ್ಟುವಂತ ಹಣವನ್ನು ನಮಗೆ ಕೊಡ್ತಾರೆ. ಹೀಗೆ ಅಂದ್ರೆ ರಿಸೈಕ್ಲಿಂಗ್ ಮಾಡೋದಪ್ಪ. ಸೊ ನಾನು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ಗಳಿಂದ ಆ ಒಂದು ನಾನು ಒಂದು ಕಂಪನಿ, ಈಗ ನೋಡಪ್ಪ ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ದೇಶದಲ್ಲಿ 20,000 ಕೋಟಿ ಕಟ್ಟೋರು ಕೂಡ ಇದ್ದಾರೆ, 10,000 ಕೋಟಿ ಟ್ಯಾಕ್ಸ್ ಕಟ್ಟೋರು ಕೂಡ ಇದ್ದಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಟಾಟಾ ಬಿರ್ಲಾ ಅಂತವ್ರಾಗ್ಲಿ ಮತ್ತು ಅಂಬಾನಿ ಅಂತವ್ರು ಇಂಥವರೆಲ್ಲ ಏನ್ ಮಾಡ್ತಾರೆ, 1,000 ಕೋಟಿ ಗಟ್ಟಲೆ ಅವರು ತಮ್ಮ ಟ್ಯಾಕ್ಸ್ ಅನ್ನ ಕಟ್ತಾರೆ. ಸೊ ಇದರಿಂದ ಏನಾಗತ್ತಪ್ಪ ಅಂತ ನಮ್ಮ ದೇಶಕ್ಕೆ ಅನುಕೂಲ ಆಗ್ತದೆ. ಅಲ್ಲಿನ ಒಂದು ಕೆಲವೊಂದು ನಮ್ಮಲ್ಲಿ ಸರ್ಕಾರಗಳು ಕೆಲವೊಂದು ರೋಡ್ಗಳು ಮಾಡೋದಾಗ್ಲಿ ಮತ್ತೆ ಇನ್ನಿತರ ಯೋಜನೆಗಳಿಗೆ ತಮ್ಮ ಹಣವನ್ನು ವ್ಯಯ ಮಾಡ್ತವೆ. ಎಜುಕೇಶನ್ ಹಬ್ಗಳನ್ನು ತೆಗೆಯೋದಾಗ್ಲಿ, ಯೂನಿವರ್ಸಿಟಿಗಳನ್ನ ತೆಗೆಯೋದಾಗ್ಲಿ, ಹೀಗೆ ನಮ್ಮ ಒಂದು ಭಾರತದ ನಾಗರಿಕರಿಗೆ ಆ ಒಂದು ಹಣವನ್ನು ಉಪಯೋಗ ಮಾಡ್ತಾರೆ. ಹಾಗೆ ಈ ಒಂದು ಟ್ಯಾಕ್ಸ್ ಬರ್ಡನ್ ಏನಾಗುತ್ತದೆ, ಹೆಚ್ಚಿನ ಒಂದು ಗಳಿಕೆನ ಮಾಡ್ಕೊಂಡ್ರೆ ಸೊ ಆಗ ಹೆಚ್ಚಿನ ತೆರಿಗೆ ಕಟ್ಟಬೇಕಾಗುತ್ತೆ. ಇದು ಕಂಪನಿ ಕೂಡ ಒಂದು ಅನಾನುಕೂಲ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಇದೇ ತೆರಿಗೆಯಿಂದ ಈಗ ನೋಡ್ರಪ್ಪ ಎಕ್ಸಾಂಪಲ್ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ 5 ಪಂಚ ಯೋಜನೆಗಳು ಕೂಡ ಕೊಡ್ತಾ ಇದ್ದಾರೆ. ಸೊ ಅದು ಎಲ್ಲಿಂದ ಕೊಡ್ತಾ ಇದ್ದಾರೆ, ಇಂಥ ಕಂಪನಿಗಳು ಕೊಡುವಂತ ಟ್ಯಾಕ್ಸ್ಗಳಿಂದ ಈ 5 ಪಂಚ ಯೋಜನೆಗಳಿಗೆ ಹಣವನ್ನ ಕೊಡ್ತಾ ಇದ್ದಾರೆ. ಈ ಕಡೆ ತಗೊಳ್ಳೋದು, ಈ ಕಡೆ ಕೊಡೋದು, ಈ ಕಡೆ ತಗೊಳ್ಳೋದು, ಈ ಕಡೆ ಕೊಡೋದು, ಇದೇ ಮಾಡೋದು. ಇದು ಒಂದು ತಪ್ಪಲ್ಲ. ಯಾಕಂದ್ರೆ ಈ ತೆರಿಗೆ ಸರ್ಕಾರ ನಡೀತಾ ಇರೋ ತೆರಿಗೆಯಿಂದಾನೆ. ಸೊ ಹಾಗಾಗಿ ಈ ಕಂಪನಿಗಳಿಗೆ ಏನಾಗುತ್ತಪ್ಪ ಅಂದ್ರೆ ಈ ಹೆಚ್ಚಿನ ಒಂದು ಆದಾಯ ಪಡ್ಕೊಂಡ್ರೆ ಹೆಚ್ಚಿನ ತೆರಿಗೆ ಹೋಗುತ್ತೆ. ಸೊ ಇದು ಕಂಪನಿಗೆ ಒಂದು ಡಿಸ್ಅಡ್ವಾಂಟೇಜ್ ಆಗಬಹುದು. ಸೊ ನೆಕ್ಸ್ಟ್ ನೋಡೋಣ, ಕಂಪನಿ ವೈಂಡಿಂಗ್ ಅಪ್, ಕಂಪನಿ ವಿಸರ್ಜನೆ ಅಂತ ನೋಡ್ಬೋದು. ಕಂಪನಿಯನ್ನ ನಾನು ಕಂಪನಿಯನ್ನ ಸ್ಥಾಪನೆ ಮಾಡಿದ್ದೀನಿ ಅಂತಂದ್ರೆ ಆ ಒಂದು ಕಂಪನಿಯನ್ನು ನಾನು ಮುಚ್ಚಬೇಕು. ಯಾಕೆ ಮುಚ್ಚಬೇಕು, ನನಗೆ ಕಂಪನಿಯಲ್ಲಿ ಲಾಸ್ ಆಗಿದೆ, ಕಂಪನಿಯಲ್ಲಿ ಮಾರ್ಕೆಟಿಂಗ್ ಆಗ್ತಾ ಇಲ್ಲ, ಸರಿಯಾಗಿ ನನ್ನ ಕೈಯಿಂದ ಕಂಪನಿ ನಡೆಸ್ಲಿಕ್ಕೆ ಆಗ್ಲತ್ತಿಲ್ಲ. ಸೊ ಹಾಗಾಗಿ ನಾನು ಕಂಪನಿಯನ್ನ ಮುಚ್ತೀನಿ. ಯಾಕೆ ಮುಚ್ತೇಪ್ಪ, ನೀನು ಹೋಗ್ಬಿಟ್ಟು ಕೀಲಿ ತಗೊಂಡೋಗಿ ಬಾಗ್ಲಾಗಿ ಹೋಗ್ತೀವಿ ಅಂತ ನಡೆಯಂಗಿಲ್ಲ, ಆತರ ಆಗಲ್ಲ. ಯಾಕಂದ್ರೆ ನೀನ್ ಕಂಪನಿಯನ್ನ ಯಾವ ರೀತಿ ಓಪನ್ ಮಾಡಿದ್ದೆ ನೋಡು, ಅದೇ ರೀತಿ ಅದನ್ನ ನೀನು ಕೂಡ ಕ್ಲೋಸ್ ಮಾಡಬೇಕಾಗ್ತದೆ. ಹೌದಪ್ಪ, ನಾನು ಕಂಪನಿ ಸ್ಥಾಪನೆ ಮಾಡಿದ್ದೀನಿ, ನನ್ನಿಂದ ಆಗ್ಲಾಯ್ತಿಲ್ಲ, ಹೌದಾ, ಸರಿ, ನಾನೊಬ್ಬ ROC ಬಟ್ಟೆ ಆಗ್ಬೇಕು, ಹೋಗ್ಬಿಟ್ಟು ಸರ್ ನನಗೆ ಈ ಥರ ಕಂಪ್ನಿ ನನಗೆ ನಡೆಸೋಕೆ ಆಗ್ಲತ್ತಿಲ್ಲ. ಸೊ ನನ್ನ ಒಂದು ಅನುಕೂಲ, ನನ್ನ ಒಂದು ಏನು ಸಮಸ್ಯೆಗಳಿದೆ, ಪ್ರಾಬ್ಲಮ್ಸ್ಗಳಿದ್ದಾವೆ, ಕಂಪ್ನಿ ರನ್ ಮಾಡಕ್ಕೆ ಆಗ್ಲತ್ತಿಲ್ಲ, ಅವೆಲ್ಲ ಕೂಡ ಅವ್ರ ಹತ್ರ ಹೇಳಬೇಕಾಗ್ತದೆ. ಸೊ ಆದ ಮಾಡ್ತೇನೆ, ಹೌದಪ್ಪ ನಿನ್ನ ಕಂಪ್ನಿ ಮಾಡಕ್ಕೆ ಆಗ್ಲತ್ತಿಲ್ಲ, ಬಾ ಶಣವನ್ ಸಹಿತ ಅಂತ ಹೇಳಿ ಮಾಡ್ತಾನೆ. ಅವನು ಕೆಲವೊಂದು ಲೀಗಲ್ ಡಾಕ್ಯುಮೆಂಟ್ಸ್ಗಳನ್ನು ಕೊಡ್ತಾನೆ. ಈ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಗಳನ್ನು ಫುಲ್ಫಿಲ್ ಮಾಡಬೇಕು. ನೀನು ಕಂಪ್ನಿಯನ್ನ ಇನ್ಕಾರ್ಪೊರೇಷನ್ ಮಾಡಬೇಕಾದ್ರೆ ಯಾವೆಲ್ಲ ಲೀಗಲ್ ಡಾಕ್ಯುಮೆಂಟ್ ಸಹಿ ಮಾಡಿದೆ ಅವೆಲ್ಲವನ್ನು ಕೂಡ ನೀನು ಮತ್ತೆ ವೈಂಡಪ್ ಮಾಡಬೇಕಾಗತ್ತೆ. ನಿನ್ನ ಕಂಪನಿ ಮೇಲೆ ಇರ್ತಕ್ಕಂಥ ಸಾಲವನ್ನು ನೀನು ಕೂಡ ಯಾರು ನಿನ್ನ ಕಂಪನಿ ಏನೆಲ್ಲ ಸಾಲ ಇದೆ ಅವೆಲ್ಲ ಕ್ಲಿಯರ್ ಮಾಡ್ಕೊಂಬ. ನಿನ್ನ ಒಂದು ಶೇರ್ ಹೋಲ್ಡರ್ಸ್ ಏನೆಲ್ಲ ಹಾಕಿದ್ದಾರೆ ಅವೆಲ್ಲವನ್ನ ಕ್ಲಿಯರ್ ಮಾಡ್ಕೊಂಬ, ಇನ್ನೊಂದು ತಗೊಂಬ. ಹಾಗೆ ಕ್ಲೋಸ್ ಮಾಡ್ಬೇಕಾದ್ರೂ ಕೂಡ ನೀನು ಫೀಸನ್ನು ಕಟ್ಟಬೇಕಾಗುತ್ತದೆ. ಸರ್ಕಾರಕ್ಕೆ, ಕಾನೂನಿಗೆ ನಿನ್ನ ಒಂದು ಕಂಪನಿ ವೈಂಡಿಂಗ್ ಅಪ್ ಮಾಡ್ಬೇಕಂದ್ರೆ ಫೀಸನ್ನು ಕೊಡಬೇಕಾಗ್ತದೆ. ಇವೆಲ್ಲವನ್ನ ನೀನು ಫುಲ್ಫಿಲ್ ಮಾಡಿದಾಗ ROC ಏನ್ ಮಾಡ್ತಾನೆ, ನಿನ್ನ ಕಂಪನಿಗೆ ಕ್ಲೋಸ್ ಮಾಡಲಿಕ್ಕೆ ಅವರು ಸಹಾಯವನ್ನ ಮಾಡ್ತಾರೆ. ಕಂಪನಿಗಳು ಯಾವಾಗ ಲಾಸ್ ಆಗ್ತವೆ, ದಿವಾಳಿಗಳಾಗ್ತವೆ, ಕಂಪನಿ ಶೇರ್ ಹೋಲ್ಡರ್ಸ್ಗಳು ತಮ್ಮ ಶೇರ್ಗಳನ್ನು ಹಿಂದೆ ತೆಗೆದುಕೊಂಡಾಗ, ಕಂಪನಿ ಮಾರ್ಕೆಟಿಂಗ್ ಅಲ್ಲಿ ಯಾವುದೇ ರೀತಿಯಂತ ಒಂದು ಡೆವಲಪ್ಮೆಂಟ್ ಆಗದೇ ಇದ್ದಾಗ, ಹಾಗಾಗಿ ಕಂಪನಿ ಮುಚ್ಚಿಕೊಳ್ಳುವಂತ ಒಂದು ಸಂದರ್ಭ ಬರುತ್ತೆ. ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳದೇ ಇದ್ದಾಗ
ಹಾಗಾಗಿ ಕಂಪನಿಯು ಕೂಡ ಅಲ್ಲಿ ಆಟೋಮೆಟಿಕ್ ಆಗಿ ವೈಂಡಿಂಗ್ ಅಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆಗ ಅದಕ್ಕೆ ರೀತಿಯಾಗಿರ್ತಕ್ಕಂಥ ಕೆಲವು ಕಾನೂನು ರೀತಿ ರಿವಾಜುಗಳನ್ನು ಕೂಡ ನಾವು ಪಾಲನೆ ಮಾಡಿಕೊಂಡು ಈ ಒಂದು ಕಂಪನಿಯನ್ನು ವೈಂಡಿಂಗ್ ಅಪ್ ಅನ್ನು ಮಾಡಬೇಕಾಗ್ತದೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪನಿಯ ಒಂದು ಅಡ್ವಾಂಟೇಜಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಾಳೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಏನೆಲ್ಲ ಅರ್ಥ ಆಗಿದೆಯೋ ಅಥವಾ ಅರ್ಥ ಆಗಿಲ್ಲವೋ, ಅರ್ಥ ಆಗಿಲ್ಲ ಅಂದರೆ ಸೊ ಕಮೆಂಟ್ ಮೂಲಕ ನಿಮ್ಮ ಕಮೆಂಟನ್ನು ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಇಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.